ಅರೆಸ್ಟ್ ಆಗ್ತೀನಿ ಅಂತ ಮೊದಲೇ ಗೊತ್ತಿತ್ತ ದರ್ಶನ್ಗೆ. ಅರೆಸ್ಟ್ ತಪ್ಪಿಸೋದಕ್ಕೆ ದರ್ಶನ್ ಮಾಡಿದ್ದ ಆ ಪ್ಲಾನ್ ಏನು? ದರ್ಶನ್ ಇನ್ಸಿಡೆಂಟ್ ಆದ್ಮೇಲೆ ಮೊದಲು ಕಾಲ್ ಮಾಡಿದ್ದು ಯಾರಿಗೆ? ದರ್ಶನ್ ಕಾಲ್ ಪಿಕ್ ಮಾಡ್ಲಿಲ್ವಾ ಆ ನಾಯಕ? ಪೊಲಿಟಿಕಲ್ ಪವರ್ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರ ದರ್ಶನ್? ಯಾವುದಕ್ಕೂ ಬಗ್ಗಲ್ಲ ಅಂತ ಪಟ್ಟು ಹಿಡಿದಿದ್ದೇಕೆ ಪೊಲೀಸರು ಎನ್ನುವಂತ ಪ್ರಶ್ನೆ. ಶೆಡ್ ನಲ್ಲೇ ರೇಣುಕಾಸ್ವಾಮಿ ಮರ್ಡರ್ ಹವರ್ ಮಿಸ್ಟ್ರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಅನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ರೇಣುಕಾಸ್ವಾಮಿಯ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಇದರ ಸುತ್ತ ಈಗ ಅನೇಕ ಅನುಮಾನಗಳು ಮತ್ತು ಯಕ್ಷ ಪ್ರಶ್ನೆಗಳು ಮೂಡ್ತಾ ಇದೆ. ಅರೆಸ್ಟ್ ಆಗ್ತೀನಿ ಅಂತ ನಟ ದರ್ಶನ್ಗೆ ಮೊದಲೇ ಗೊತ್ತಿದೆಯಾ? ಅರೆಸ್ಟ್ ತಪ್ಪಿಸೋದಕ್ಕೆ ದರ್ಶನ್ ಮಾಡಿದಂತಹ ಪ್ಲಾನ್ ಏನು? ದರ್ಶನ್ ಆ ಇನ್ಸಿಡೆಂಟ್ ಆದ್ಮೇಲೆ ಮೊದಲು ಯಾರಿಗೆ ಕಾಲ್ ಮಾಡಿದ್ದಾರೆ? ಇದೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ದರ್ಶನ್ ಕಾಲ್ ಪಿಕ್ ಮಾಡ್ಲಿಲ್ವಾ ಆ ನಾಯಕ? ಆ ನಾಯಕ ಯಾರು? ಪೊಲಿಟಿಕಲ್ ಪವರ್ ಅನ್ನ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರ ದರ್ಶನ್ ಎನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಯಾವುದಕ್ಕೂ ಬಗ್ಗಲ್ಲ ಅಂತ ಪಟ್ಟು ಹಿಡಿದು ಪೊಲೀಸರು ಮುಂದೆ ಹೋಗಿದ್ದಾರೆ. ಶೆಡ್ ನಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಅವರಲ್ಲಿ ಆಗಿರುವಂತ ಮಹಾ ಮಿಸ್ಟ್ರಿ. ರೇಣುಕಾಸ್ವಾಮಿಯ ಕೊಲೆಯ ಸುತ್ತ ಇದೀಗ ಅನುಮಾನಗಳ ಹುತ್ತ ಶುರುವಾಗ್ತಾ ಇದೆ. ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ. ದರ್ಶನ್ಗೆ ಮೊದಲೇ ಗೊತ್ತಿದೆಯಾ ನಾನು ಅರೆಸ್ಟ್ ಆಗ್ತೀನಿ ಅಂತ?